ओम शब्दादिभ्यो अंतः प्रतिष्ठानान्येति न तथा दृष्टिपदेशात् असंभवात् पुरुषविधमपि च एनमधीयते। ओम ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ 91ನೇ ಗದ್ಯ ಭಾಗ ನಾವೀಗ ನೋಡಬೇಕಾದದ್ದು. ಅಜ್ಞಾದಿ ಶಬ್ದಾನಾಂ ವಿಷ್ಣಾ ಉಪಾಸನಾರ್ಥತ್ವೇನ ಸಾವಕಾಶತ್ವಸ್ಯ ಅನ್ನುವಂಥ ಭಾಗ ಇದೆಯಲ್ಲ, ಅದನ್ನೀಗ ನೋಡಬೇಕಾಗಿದೆ. ಅಗ್ನಿ ಮೊದಲಾದ ಶಬ್ದಗಳನ್ನು ವಿಷ್ಣುವಿಗೆ ಪ್ರಯೋಗ ಮಾಡಿದೆ ವೇದ. ಅದೆಲ್ಲ ಯಾಕೆ ಆ ಥರ ಪ್ರಯೋಗ ಮಾಡಿದೆ ಅಂತ ನಮಗೆಲ್ಲರೂ ಜಿಜ್ಞಾಸೆ ಬರ್ಬೋದು. ಸಕಲ ಶಬ್ದಗಳು ವಿಷ್ಣುವನ್ನೇ ಹೇಳುವುದಾದರೆ, ವಿಷ್ಣುವನ್ನು ಹೇಳಬೇಕಾದ ಪ್ರಸಂಗ ಬಂದಾಗೆಲ್ಲ ವಿಷ್ಣು ಅಂತಲೇ ಹೇಳ್ಬೋದಲ್ಲ. ಅದನ್ನು ಹೊರತುಪಡಿಸಿ ಅಗ್ನಿ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡುವುದು ಯಾಕೆ ಅಂತ ಒಂದು ಜಿಜ್ಞಾಸೆ ಬರಬಹುದು. ಆ ಥರ ಜಿಜ್ಞಾಸೆ ಬಂದಾಗ ಆ ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಈ 26ನೇ ಸೂತ್ರ ದೃಷ್ಟ್ಯುಪದೇಶಾತ್ ಅನ್ನುವಂಥ ಸೂತ್ರ ಏನಿದೆ, ಇದು ಹೀಗೆ ನಮ್ಗೆ ಅರ್ಥ ಹೇಳಿದೆ. ಭಗವಂತ ಸರ್ವಶಬ್ದವಾಚ್ಯ, ಅವನನ್ನು ಆಯಾ ಸಂದರ್ಭದಲ್ಲಿ ಆಯಾ ಶಬ್ದಗಳಿಂದ ಹೇಳುವುದರ ಉದ್ದೇಶ ಒಂದು ದೃಷ್ಟಿ, ಭಗವಂತನ ಬಗ್ಗೆ ನಾವು ಬೆಳೆಸ್ಕೊಳ್ಬೇಕಾದಂಥ ಒಂದು ದೃಷ್ಟಿಕೋನ. ಮತ್ತು ದೃಷ್ಟಿ ಅಂದರೆ ಅಲ್ಲೆಲ್ಲ ಬಂದಿರುವಂತೆ ಉಪಾಸನ. ಆ ಭಗವಂತನ ಆಯಾ ಶಬ್ದಗಳಿಂದ ನಾವು ಉಪಾಸಿಸಿ ಆಯಾ ಫಲಗಳನ್ನು ಪಡ್ಕೋಬೇಕಾಗ್ತದೆ. ಅಂಥ ದೃಷ್ಟಿಯನ್ನು ಶಾಸ್ತ್ರ ನಮಗೆ ಉಪದೇಶಿಸಿದೆ. ದೃಷ್ಟಿಪದೇಶ ಅಂತ ಅನ್ನೋದಕ್ಕೆ ಆ ರೀತಿಯಾಗಿ ಅರ್ಥ. ದೃಷ್ಟಿ ಅಂದರೆ ವಿಷ್ಣುವಿನ ಉಪಾಸನೆ, ಅದನ್ನು ಉಪದೇಶಾತ್ ವೇದವಾಕ್ಯಗಳು ವರ್ಣನೆ ಮಾಡಿರುವುದರಿಂದ, ಹೀಗೆ ತಮ್ಮ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಕೂಡ ಉಪನಿಷತ್ತು ಹೇಳುವುದರಿಂದ, ಆ ಭಗವಂತನನ್ನು ನಾವು ಯಾವ್ಯಾವ ರೀತಿಯಾಗಿ ಉಪಾಸನೆ ಮಾಡ್ತೀವೋ ಬೇರೆ ಬೇರೆ ಶಬ್ದಗಳಿಂದ ಉಪಾಸನೆ ಮಾಡಿದಾಗ ಆ ಭಗವಂತನ ಆಯಾ ಗುಣಗಳನ್ನು ಕೂಡ ನೆನೆದಾಗಾಯಿತು. ಆಯಾ ಗುಣಗಳ ಉಪಾಸನೆಯಿಂದ ಮಾಡಿದಂಥ ಲಾಭ ನಮಗೂ ಕೂಡ ಸಿಗ್ತದೆ. ಹೀಗೆ ಆ ಉಪಾಸನಾ ಫಲಸಿದ್ಧಿಗಾಗಿ ಆಯಾ ಥರದ ಉಪಾಸನೆ ಮಾಡಲಿಕ್ಕಾಗಿ ಆ ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರೆ. ಅಜ್ಞಾದಿ ಶಬ್ದಗಳನ್ನು ಶ್ರುತಿಯು ಪ್ರಯೋಗ ಮಾಡಿರುವುದು ವಿಷ್ಣುವು ಉಪಾಸನಾರ್ಥತ್ವೇನ, ವಿಷ್ಣುವಿನಲ್ಲಿ ಭಿನ್ನ ಭಿನ್ನ ಶಬ್ದಗಳಿಂದ ನಾವು ಮಾಡಬೇಕಾದ ಉಪಾಸನೆಯನ್ನು ತಿಳಿಸ್ಲಿಕ್ಕಾಗಿ. ಆದ್ದರಿಂದ ಸಾವಕಾಶತ್ವಸ್ಯ, ಈ ಅಗ್ನಿಯನ್ನು ಶಬ್ದ ಪ್ರಯೋಗ ಮಾಡಿದ ಕೂಡಲೇ ಅಥವಾ ವೈಶ್ವಾನರ ಅಂತ ಶಬ್ದ ಪ್ರಯೋಗ ಮಾಡಿದ ಕೂಡಲೇ ಅದು ಅಗ್ನಿಯನ್ನೇ, ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಅಗ್ನಿಯನ್ನೇ ಪ್ರತಿಪಾದನೆ ಮಾಡ್ತದೆ ಅಂತೇನಲ್ಲ. ಸಾವಕಾಶ, ಅದಕ್ಕೆ ಅಗ್ನಿ ಅಂತಲೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ, ವಿಷ್ಣು ಅಂತಲೂ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಆ ಪ್ರಕರಣವನ್ನು ಗಮನಿಸಿ ವಿಷ್ಣು ಅಂತ ಅರ್ಥ ಮಾಡುವುದು ಉಚಿತವೋ ಅಗ್ನಿ ಅಂತ ಅರ್ಥ ಮಾಡುವುದು ಉಚಿತವೋ ಅಂತ ಅನ್ನೋದನ್ನು ಓದುಗರಾದವರು ತಿಳ್ಕೋಬೇಕು. ಅದಕ್ಕೆ ಅದು ಸಾವಕಾಶ. ಎರಡೂ ರೀತಿಯಾಗಿ ಅರ್ಥ ಮಾಡ್ಲಿಕ್ಕೆ ಅವಕಾಶ ಇರುವಾಗ ಅಗ್ನಿ ಅಂತಲೇ ಅರ್ಥ ಮಾಡಬೇಕಾಗಿಲ್ಲ. ಆದರೆ ಅದ್ರ ಜೊತೆ ಆತ್ಮ ಇತ್ಯಾದಿ ಶಬ್ದಗಳು ಇರೋದರಿಂದ ಅದಕ್ಕೆ ವಿಷ್ಣು ಅಂತ ಅರ್ಥ ಮಾಡುವುದು ಆವಾಗ ಯೋಗ್ಯ ಆಗ್ತದೆ. ಮತ್ತೆ ವಿಶ್ವಜೀವಾಂತರತ್ವ ಉಕ್ತಿಯೈವ ಸರ್ವಶಬ್ದ ಮುಖ್ಯಾರ್ಥ ವಿಷ್ಣು ಸಂಬಂಧಾತ್. ಈ ಸರ್ವಶಬ್ದಗಳಿಗೂ ಕೂಡ ಮುಖ್ಯವಾದಂಥ ಅರ್ಥ ಯಾರು? ವಿಷ್ಣು. ಆ ವಿಷ್ಣುವಿನ ಸಂಬಂಧ ಅಂತನ್ನೋದು ಸಕಲ ಶಬ್ದಗಳಿಗೂ ಕೂಡ ಪ್ರಾಪ್ತ ಆಗ್ತದೆ. ಯಾಕೆಂದರೆ ವಿಶ್ವಜೀವಾಂತರತ್ವ ಉಕ್ತಿಯೈವ, ವಿಶ್ವಜೀವರಿಗೂ ಎಲ್ಲ ಜೀವರಿಗೂ ಕೂಡ ಇವನು ಅಂತರನಾಗಿದ್ದಾನೆ, ಅಂತಸ್ಥಿತ್ವ ಭ್ರಮಣ ಮಾಡುವನಾಗಿದ್ದಾನೆ. ಆದ್ದರಿಂದ ವಿಶ್ವಜೀವಾಂತರನಾಗಿದ್ದಾನೆ, ಎಲ್ಲ ಜೀವಿಗಳಿಗೂ ಅಂತರ್ಯಾಮಿಯಾಗಿದ್ದಾನೆ ಅಂತ ಹೇಳಿದ್ದರಿಂದ, ಉಕ್ತಿಯಾಯವ ಹೇಳಿದ್ದರಿಂದಲೇ ಸರ್ವ ಶಬ್ದಗಳಿಗೂ ಕೂಡ ಮುಖ್ಯಾರ್ಥನಾದಂಥ ವಿಷ್ಣುವಿನ ಸಂಬಂಧವನ್ನು ತೋರಿಸಿದಂತಾಗ್ತದೆ. ಎಲ್ಲ ಶಬ್ದಗಳಿಗೂ ಮುಖ್ಯಾರ್ಥನಾದವನು ವಿಷ್ಣುವಿನ ತೋರಿಸಿದಂತಾಗ್ತದೆ. ಅನ್ಯತ್ರ ಹಾನಾತ್, ಉಳಿದೆಲ್ಲ ದೇವತೆಗಳಿಗೆ, ಉಳಿದ ಯಾವುದೇ ಶಕ್ತಿಗೂ ಕೂಡ ಆ ರೀತಿಯಾಗಿ ಸಕಲ ಶಬ್ದಗಳ ಸಂಬಂಧ ಇದೆ ಅಂತ ಅನ್ನೋದನ್ನು ನಾವು ತೋರಿಸಿದಂತಾಗೋದಿಲ್ಲ. ಅವರನ್ನು ಹಾನಾತ್, ಪರಿತ್ಯಾಗ ಮಾಡಿದಂತಾಗ್ತದೆ. ಹಾನಾತ್ ಶಬ್ದ ಪ್ರಯೋಗಸ್ಯ ತತ್ತತ್ ಸೂಕ್ತ ವಿದ್ಯಾ ಪ್ರತಿಪಾದ್ಯಸ್ಯ ವಿಷ್ಣೋ ಉಪಾಸಕಕರ್ತೃಕ ಅನುಸ್ಮೃತಿ ಅಭಿವ್ಯಕ್ತಿ ಪ್ರಾಪ್ತ್ಯಧಿಷ್ಠಾನಾನಾಂ, ಅಲ್ಲಿ ಪ್ರಾಪ್ತಯಧಿಷ್ಠಾನಾನಾಂ ಅಂತಾಗಿದೆ, ಅದು ಪ್ರಾಪ್ತ್ಯಧಿಷ್ಠಾನಾನಾಂ ಅಂತ ಹೀಗಾಗಬೇಕು.
ಪ್ರಾಪ್ತ ಬದಲು ಅದು ಪೂರ್ಣ ವ್ಯಂಜನ ಆಗಬೇಕು. ಪ್ರಾಪ್ತಿಗೆ ಅಧಿಷ್ಠಾನ ಅಂತ ಹೀಗದರ ಅಭಿಪ್ರಾಯ. ಸ್ಮೃತಿಗೆ ಅಧಿಷ್ಠಾನ, ಅಭಿವ್ಯಕ್ತಿಗೆ ಅಧಿಷ್ಠಾನ, ಹಾಗೆ ಪ್ರಾಪ್ತಿಗೆ ಅಧಿಷ್ಠಾನ ಅಂತ ಈಗ ಅದನ್ನು ತಿದ್ಕೊಳ್ಬೇಕು. ಪ್ರಾಪ್ತಿ ಅಧಿಷ್ಠಾನಾನಾಂ ಅಂತ ಅಲ್ಲಿ ಅಕಾರ ಬರಬಾರ್ದು. ಪ್ರಾಪ್ತ್ಯಧಿಷ್ಠಾನಾನಾಂ ಅಜ್ಞಾದೀನಾಂ ವ್ಯವಸ್ಥೆಯ. ಈಗ ಈ ಸೂಕ್ತ ಅನ್ನೋ ವ್ಯವಸ್ಥೆ ಹೇಗೆ? ಇದೊಂದು ಯಾವುದೋ ಅಗ್ನಿ ಸೂಕ್ತ, ಮತ್ತೊಂದು ಯಾವುದು ವರುಣ ಸೂಕ್ತ, ಮತ್ತೊಂದು ಯಾವುದು ಇಂದ್ರ ಸೂಕ್ತ ಅಂತ ಹೀಗೆಲ್ಲ ನಾವು ಸೂಕ್ತಗಳ ವ್ಯವಸ್ಥೆಯನ್ನು ಮಾಡ್ತೀವಿ. ಪ್ರಶ್ನೆ ಮಾಡೋರ ತಾತ್ಪರ್ಯ ಏನು? ಅದೆಲ್ಲ ವಿಷ್ಣುವನ್ನೇ ಹೇಳಿಬಿಟ್ರೆ ಮತ್ತು ಅದಕ್ಕೆ ಆಯಾ ಹೆಸರು ಯಾಕೆ? ಎಲ್ಲದಕ್ಕೂ ವಿಷ್ಣು ಸೂಕ್ತ ಅಂತಲೇ ಹೇಳಿಬಿಡ್ಬೋದಲ್ಲ ನಾವು. ಆದ್ದರಿಂದ ಅಗ್ನಿ ಸೂಕ್ತ, ಇಂದ್ರ ಸೂಕ್ತ, ವರುಣ ಸೂಕ್ತ ಅಂತ ಅದು ಪ್ರತ್ಯೇಕವಾಗಿ ಆಗಬೇಕಾದ್ರೆ ಆಯಾ ದೇವತೆಗಳನ್ನು ಅದು ಹೇಳಬೇಕು, ವಿಷ್ಣುವನ್ನೇ ಹೇಳಬಾರ್ದು ಅದು ಅಂತ ಅವ್ರ ತಾತ್ಪರ್ಯ ಇತ್ತು. ಅದಕ್ಕೆ ನಮ್ಮ ಅಭಿಪ್ರಾಯ ಏನಿತ್ತು, ಇದು ಇಂಥ ಸೂಕ್ತವು ನಿರ್ದಿಷ್ಟವಾಗಿ ಈ ದೇವತೆಯ ಸೂಕ್ತ, ಈ ವಿದ್ಯೆ ಅಂತನ್ನೋದು ನಿರ್ದಿಷ್ಟವಾಗಿ ಇಂಥ ವಿದ್ಯೆ, ಮಧುವಿದ್ಯಾ ಅಂತ ಹೀಗೆಲ್ಲ ಬರ್ತಾವೆ ಬೇರೆ ಬೇರೆ ವಿದ್ಯೆಗಳು. ಆ ಈ ಎಲ್ಲ ವಿದ್ಯೆಗಳಿಂದ, ಆಯಾ ಸೂಕ್ತಗಳಿಂದ, ಆಯಾ ವಿದ್ಯೆಗಳಿಂದ ಪ್ರತಿಪಾದ್ಯನಾದವನು ಯಾರು? ವಿಷ್ಣುವೇ. ಇದಕ್ಕಾಗಿ ಆ ಶಬ್ದ ಪ್ರಯೋಗ ಅಂತನ್ನೋದು ಆಯಾ ಉಪಾಸನೆಗಳನ್ನು, ಅಂಥ ಉಪಾಸನೆಗಳನ್ನು, ಅಂಥ ಅಭಿವ್ಯಕ್ತಿಗಳನ್ನು ನಮಗೆ ಹೇಳಲಿಕ್ಕಾಗಿ ಇರುವಂಥದ್ದು. ಇದೇನು? ಇದನ್ನು ನಾವೀಗ ಆ ಸೂತ್ರಗಳಿಗೆ ಅನುಸಾರವಾಗಿ ನೋಡಬೇಕು. ಇಲ್ಲದೆ ಹೋದರೆ ಆ ಅನುಸ್ಮೃತಿ, ಅಭಿವ್ಯಕ್ತಿ ಮತ್ತು ಪ್ರಾಪ್ತಿ ಅಂತ ಅನ್ನೋದಕ್ಕೆ ನಮಗೆ ಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಮತ್ತು ಈ 91ನೇ ಈ ಗದ್ಯ ಭಾಗ ಏನಿದೆ ತತ್ವಮಂಜರಿದು, ಇದರಲ್ಲಿ ಸ್ವಲ್ಪ ಮುದ್ರಣ ದೋಷಗಳಿವೆ, ಹಾಗೆ ಎಡಿಟಿಂಗ್ ಮಿಸ್ಟೇಕ್ಸ್ ಇದೆ. ಆದ್ದರಿಂದ ಅದನ್ನು ನನಗೇನು ಮಾಡಿದ್ರು ಸರಿಪಡಿಸ್ಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಅಲ್ಲಿರುವಂಥ ತಾತ್ಪರ್ಯವನ್ನು ಕೆಳಗೆ KT ಪಾಂಡುರಂಗಿಯವರು ಏನೋ ಅನುವಾದ ಮಾಡಿದ್ದಾರೆ, ಆ ಅನುವಾದವನ್ನು ಹೊಂದಿಕೊಂಡು ಮೂಲ ಬ್ರಹ್ಮಸೂತ್ರ ಭಾಷ್ಯವನ್ನು ಹೊಂದಿಕೊಂಡು ತಾತ್ಪರ್ಯವನ್ನು ಗ್ರಹಿಸಲಿಕ್ಕೆ ಮಾತ್ರ ನಮಗೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ ಆ 2ನೇ ಪಾದದ ಅತಯೇವ ನ ದೇವತಾ ಭೂತಂಚ ಅನ್ನೋ ಸೂತ್ರವನ್ನು ಈಗ ನೋಡಬೇಕು. 26ನೇ ಸೂತ್ರದವರೆಗೆ ಈ ದೃಷ್ಟ್ಯುಪದೇಶಾತ್ ಅಂತ ಏನೊಂದು ದೊಡ್ಡ ಸೂತ್ರ ಬಂತಲ್ಲ, ಅಲ್ಲಿವರೆಗೆ ನಾವು ಕಳೆದ ದಿವಸ ನೋಡಿ ಆಗಿದೆ. ಇದರ ಮುಂದಿನ ಸೂತ್ರವನ್ನು ಈಗ ನೋಡಬೇಕು. ಇದರ ಮುಂದಿನ ಸೂತ್ರವನ್ನು ಮತ್ತು ಅದರ ಮುಂದಿನ ಸೂತ್ರವನ್ನು. ಅಗ್ನಿವೈಶ್ವಾನರಾದಿ ಶಬ್ದ ತೇಜಸಿ ಭೂತೆ ಅಗ್ನಿದೇವತಾಯಾಂ ಚ ಪ್ರಸಿದ್ಧೋಪಿ. ಇದನ್ನು ಗಮನಿಸಬೇಕು. ಬ್ರಹ್ಮಸೂತ್ರ ಭಾಷ್ಯ ಇದು, 27ನೇ ಸೂತ್ರದ್ದು. ಅಗ್ನಿ, ವೈಶ್ವಾನರ ಇತ್ಯಾದಿ ಶಬ್ದಗಳು ತೇಜಸಿ ಪಂಚಮಹಾಭೂತಗಳಲ್ಲಿ ಸೇರಿದಂಥ ಅಗ್ನಿಭೂತದಲ್ಲಿ ಮತ್ತು ಅಗ್ನಿದೇವತಾಯಾಂಚ ಅಗ್ನಿ ಎಂಬ ದೇವತೆಗಳಲ್ಲಿಯೂ ಕೂಡ ಅದಕ್ಕೆ ಆ ಪಂಚಮಹಾಭೂತಕ್ಕೆ ಅಭಿಮಾನಿಯಾದ ಅಗ್ನಿದೇವತಾದಲ್ಲಿ ಅದು ಪ್ರಸಿದ್ಧ ಇರಬಹುದು, ಪ್ರಸಿದ್ಧ ಅಪಿ. ಆದರೆ ಈ ಪ್ರಸಂಗದಲ್ಲಿ ನಾವು ಅಗ್ನಿ ಎಂಬ ಮಹಾಭೂತವನ್ನಾಗಲಿ ಆ ದೇವತೆಯನ್ನಾಗಲಿ ಸ್ವೀಕಾರ ಮಾಡುವುದಿಲ್ಲ. ಯಾಕೆ ಅಂದರೆ ಅತಃ ಪೂರ್ವೋಕ್ತ ಹೇತುತೇವ, ಹಿಂದೆ ಹೇಳಿದ ಹೇತುವಿನಿಂದಲೇ. ಆಯಾ ಪ್ರಕರಣಗಳನ್ನು ಗಮನಿಸಿದರೆ ಪಂಚಮಹಾಭೂತಗಳಲ್ಲಿ ಸೇರಿದ ಅಗ್ನಿಯನ್ನಾಗಲಿ ದೇವತೆಯನ್ನಾಗಲಿ ಹೇಳುವುದು ಅದರ ತಾತ್ಪರ್ಯ ಅಲ್ಲ, ಆಯಾ ಅಭಿಮಾನಿ ದೇವತೆಯನ್ನು ಹೇಳುವುದು ತಾತ್ಪರ್ಯ ಅಲ್ಲ. ಆತ್ಮ, ಬ್ರಹ್ಮ ಇತ್ಯಾದಿ ಶಬ್ದಗಳಿರೋದರಿಂದ ಮತ್ತು ಸಕಲ ಜಗತ್ತಿಗೂ ಆಧಾರ ಅಂತ ಹೀಗೆಲ್ಲ ಅಲ್ಲಿ ವಿಶೇಷಣಗಳ ಸ್ತೋತ್ರ ಇರೋದರಿಂದ ಇದೇ ಹಿಂದೆ ಹೇಳಿದ ಹೇತುಗಳು. ಅತಃ ಪೂರ್ವೋಕ್ತ ಹೇತುತೇವ ಅಂತ ಈ ಎಲ್ಲ ಕಾರಣಗಳಿಂದಾಗಿ, ಆತ್ಮಶಬ್ದ, ಬ್ರಹ್ಮಶಬ್ದ ಇತ್ಯಾದಿ ಕಾರಣದಿಂದಾಗಿ ಹೇತುತೇವ ಅತ್ರ ನ ಸಾ ತಚ್ಚ ಅಭಿಧೀಯತೆ. ಈ ಪ್ರಸಂಗದಲ್ಲಿ ಚಾಂದೋಗ್ಯ, ಬೃಹದಾರಣ್ಯಕ ಮೊದಲಾದ ಈ ಉಪನಿಷತ್ತುಗಳ ಪ್ರಕರಣದಲ್ಲಿ ಸಾ ಆ ದೇವತೆಯು ಸ್ತ್ರೀಲಿಂಗ, ದೇವತಾ ಅಂತ ಸ್ತ್ರೀಲಿಂಗ ಇರೋದರಿಂದ ಸಾ ಅಂತ ಹೇಳಿದ್ದಾರೆ. ತಚ್ಚ ಆ ಅಗ್ನಿ ಎಂಬ ಪಂಚಮಹಾಭೂತವಾಗಲಿ, ತತ್ ಅನ್ನೋದು ನಪುಂಸಕಲಿಂಗ, ಭೂತ ಅನ್ನೋದು ನಪುಂಸಕಲಿಂಗ ಆದ್ದರಿಂದ ಆ ಥರ ಹೇಳಿದ್ದಾರೆ. ಅಭಿಧೀಯತೆ ಅದು ಇಲ್ಲಿ ಹೇಳಲ್ಪಟ್ಟಿಲ್ಲ. ಯಾಕೆಂದರೆ ಪಂಚಮಹಾಭೂತವಾಗಲಿ ಅದರ ಅಭಿಮಾನಿ ದೇವತೆಯಾದ ಆಯಾ ದೇವತೆಯಾಗಲಿ ಯಾವುದೂ ಕೂಡ ಆತ್ಮ, ಬ್ರಹ್ಮ ಇತ್ಯಾದಿ ಶಬ್ದಗಳಿಂದ ವಾಚ್ಯವಲ್ಲ, ವಿಷ್ಣುವಿಗೆ ಮಾತ್ರ ಸೀಮಿತವಾದಂಥ ಗುಣಗಳಿಂದ ಅದು ಪ್ರತಿಪಾದ್ಯವೂ ಕೂಡ ಅಲ್ಲ. ಅತ್ರ ಸಾ ನ ಸಾ ತಚ್ಚ ಅಭಿಧೀಯತೆ. ತತ್ವಮಂಜರಿಯಲ್ಲಿ ಸಾವಕಾಶವಾಗಿರುವುದರಿಂದ ಅಂತ ಬಂದಿದೆ. ಸಾವಕಾಶ ಆಗಿರೋದ್ರಿಂದ ಅಂತ ಬಂದದ್ದು ರಾಘವೇಂದ್ರ ಸ್ವಾಮಿ ಹೇಳಿದ್ದು ಈ 27ನೇ ಸೂತ್ರದಲ್ಲಿರುವಂಥ ವಿಷಯವನ್ನು ಗಮನದಲ್ಲಿಟ್ಕೊಂಡು ಅಂತ ನಾವು ತಿಳ್ಕೊಳ್ಬಹುದು. ಇನ್ನು ಮುಂದೆ
ಉಪಾಸಕ ಕರ್ತೃಕ ಅನುಸ್ಮೃತಿ ಅಭಿವ್ಯಕ್ತಿ ಪ್ರಾಪ್ತಿ ಅಂತಿದೆಯಲ್ಲ, ಇದೆಲ್ಲ ಈ ಮುಂದಿನ ಸೂತ್ರಗಳಿಗೆ ಸಂಬಂಧಪಟ್ಟದ್ದೇ. ಅಲ್ಲಲ್ಲಿ ಅನುಸ್ಮೃತಿ ರೀತಿ ಅಭಿವ್ಯಕ್ತಿ ರೀತಿ ಆಶ್ಮರಥ್ಯ, ಅನುಸ್ಮೃತಿ ರೀತಿ ಬಾದರಿಹಿ, ಸಂಪತ್ತಿ ರೀತಿ ಜೈಮಿನಿಹಿ ಅಂತ ಹೀಗೆಲ್ಲ 3 ಸೂತ್ರಗಳಿವೆ. ಆ ಎಲ್ಲ ಸೂತ್ರ ಸಂಪತ್ತಿ ಅನ್ನೋದನ್ನೇ ಪ್ರಾಪ್ತಿ ಅಂತ ಹೇಳಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಅನುಸ್ಮೃತಿ ಮತ್ತು ಅಭಿವ್ಯಕ್ತಿ ಅಂತಂತೂ ಸ್ಪಷ್ಟವಾಗಿದ್ದೇ ಇದೆ, ಅಲ್ಲೇನು ಸಂಶಯ ಇಲ್ಲ. ಉಪಾಸಕನು ಮಾಡಬೇಕಾದಂಥ ಅನುಸ್ಮೃತಿ, ಅಭಿವ್ಯಕ್ತಿ, ಉಪಾಸಕನಿಗೆ ಆಗಬೇಕಾದ ಅಭಿವ್ಯಕ್ತಿ ಮತ್ತು ಉಪಾಸಕನಿಗೆ ಸಿಗಬೇಕಾದಂಥ ಸಂಪತ್ತಿ ಅಂದರೆ ಫಲಪ್ರಾಪ್ತಿ. ಆ ದೃಷ್ಟಿಯಿಂದ ಅದನ್ನು ಹೇಳಿದ್ದಾರೆ. ಕ್ರಮವಾಗಿ ಆ 3 ಸೂತ್ರಗಳನ್ನು ಕೂಡ ನೋಡೋಣ. ಇಲ್ಲಿ ಈ ಮುಂದೆ 28ನೇ ಸೂತ್ರ ನೋಡಿ. ಓಂ ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ ಅಂತ ಸೂತ್ರ. ನ ಅಗ್ನ್ಯಾದಯ ಶಬ್ದಾ ಅಜ್ಞಾದಿ ವಾಚಕಾ, ಅಗ್ನಿ ವೈಶ್ವಾನರ ಇತ್ಯಾದಿ ಶಬ್ದಗಳು ಈ ಉಪನಿಷತ್ ಪ್ರಕರಣದಲ್ಲಿ ಅಜ್ಞಾದಿಗಳನ್ನು ಹೇಳೋದಿಲ್ಲ. ಅಜ್ಞಾದಯ ಶಬ್ದಾ ಅಜ್ಞಾದಿ ವಾಚಕಾ. ತಥಾಪಿ ವಾಸ್ತವಿಕವಾಗಿ ಅವುಗಳಿಗೆ ಭಗವಂತನೇ ವಾಚ್ಯ. ಆದರೆ ತಥಾಪಿ ಸಾಕ್ಷಾದೇವ ಅನನ್ಯಯೋಗೇನ ಬ್ರಹ್ಮವಾಚಕೈ ಶಬ್ದೈ ವ್ಯವಹಾರಾರ್ಥಂ ಅನಭಿಜ್ಞಾನಾಚ್ಯ ಅನ್ಯತ್ರ ವ್ಯವಹರಂತಿ ಇತಿ ಅಭ್ಯುಪಗಮಯ ಅವಿರೋಧಂ ಜೈಮಿನಿ ಭಕ್ತಿ. ಆದರೆ ಜೈಮಿನಿ ಋಷಿಗಳು ಏನು ಅಭಿಪ್ರಾಯ ಪಡ್ತಾರೆ ಅಂದರೆ, ಎಲ್ಲ ಶಬ್ದಗಳು ಕೂಡ ಮಹಾಯೋಗದಿಂದ ಮಹಾರೂಢಿಯಿಂದ ಭಗವಂತನನ್ನೇ ಹೇಳ್ತವೆ, ಹೌದು. ಆದರೆ ವ್ಯವಹಾರವನ್ನು ಎಲ್ಲರೂ ಮಾಡಬೇಕಾಗಿದೆಯಲ್ಲ. ಅಪರೋಕ್ಷ ಜ್ಞಾನ ಹೊಂದಿದವನು ಮಾಡಬೇಕಾಗಿದೆ, ಅಪರೋಕ್ಷ ಜ್ಞಾನ ಹೊಂದದೆ ಇನ್ನೂ ಸಾಧನೆಗಾಗಿ ಪ್ರಯತ್ನ ಪಡ್ತಾ ಇರುವವನು ಮಾಡಬೇಕಾಗಿದೆ, ಅಜ್ಞಾನಿಗಳು ಮಾಡಬೇಕಾಗಿದೆ. ಆದ್ದರಿಂದ ಸಾಕ್ಷಾತ್ ಅಂತ ಸೂತ್ರದಲ್ಲಿ ಶಬ್ದ ಇದೆಯಲ್ಲ, ಸಾಕ್ಷಾತ್ ಅಂದರೆ ಅನನ್ಯಯೋಗೇನ, ಬೇರೆ ಯಾರನ್ನೂ ಹೇಳದೆ ನೇರವಾಗಿ ವಿಷ್ಣುವನ್ನೇ ಹೇಳುವಂಥ ಶಬ್ದಗಳಿವೆಲ್ಲ. ಇನ್ನೊಬ್ಬರಿಗೆ ಸಂಬಂಧಪಡದೆ ಬ್ರಹ್ಮವಾಚಕೈ ಶಬ್ದೈ, ಬ್ರಹ್ಮವಾಚಕಗಳಾದ ಶಬ್ದಗಳಿಂದ ಜ್ಞಾನಿಗಳಾದವರು ಕೂಡ ವ್ಯವಹಾರ ಮಾಡ್ತಾರೆ. ಅಗ್ನಿ, ಜಲ ಮತ್ತು ಪೃಥ್ವಿ, ಅಪ್ಪು, ತೇಜಸ್ಸು ಹೀಗೆಲ್ಲ ವ್ಯವಹಾರ ಮಾಡೇ ಮಾಡ್ತಾರೆ. ಯಾಕೆಂದರೆ ಕುಡಿಲಿಕ್ಕೆ ನೀರು ಬೇಕು, ತಿನ್ನಲಿಕ್ಕೆ ಆಹಾರ ಬೇಕು, ಇರಲಿಕ್ಕೆ ಗುಡಿಸಲು ಬೇಕು, ಆಶ್ರಮ ಬೇಕು ಅವರಿಗೆ. ಆದ್ದರಿಂದ ವ್ಯವಹಾರ ಅಪರೋಕ್ಷ ಜ್ಞಾನಿಗಳಾದವ್ರಿಗೂ ಕೂಡ ವ್ಯವಹಾರ ಇದ್ದೇ ಇದೆಯಲ್ಲ. ಅವರೆಲ್ಲ ಸಂದರ್ಭದಲ್ಲೂ ಸಮಾಧಿಯಲ್ಲಿ ಏನಿರೋದಿಲ್ಲ. ಸಮಾಧಿಯಲ್ಲಿ ಇಲ್ಲದೆ ಹೋದಾಗ ಅವ್ರಿಗೆ ವ್ಯವಹಾರ ನಡಿಬೇಕಲ್ಲ. ಆ ವ್ಯವಹಾರಕ್ಕಾಗಿ, ವ್ಯವಹಾರಾರ್ಥಂ ಅಂತಿದೆಯಲ್ಲ, ಆ ವ್ಯವಹಾರಕ್ಕಾಗಿ ಜ್ಞಾನಿಗಳಾದವರು ಅವರು ಕೂಡ ವ್ಯವಹಾರವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಅವ್ರು ಏನು ಮಾಡಬೇಕು? ಬ್ರಹ್ಮವಾಚಕ ಅಲ್ಲದೇ ಇರುವಂಥ ಶಬ್ದಗಳು ಅವ್ರಿಗೆ ಸಿಗೋದೆಲ್ಲಿಂದ? ಇರುವುದೆಲ್ಲವೂ ಬ್ರಹ್ಮವಾಚಕವೇ. ಬ್ರಹ್ಮವಾಚಕ ಅಲ್ಲದೇ ಇರುವಂಥ ಶಬ್ದವೇ ಇಲ್ಲ. ಆದ್ದರಿಂದ ಬ್ರಹ್ಮವಾಚಕಗಳಾದ ಶಬ್ದಗಳನ್ನೇ ಇದು ಪರಮಾತ್ಮನಿಗೆ ವಾಚಕ, ಆದರೆ ಬೇರೆ ವಿಧಾನ ಇಲ್ಲ, ನಾವು ಇದನ್ನು ವ್ಯವಹಾರಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಅವ್ರು ಮಾಡಿಬಿಡ್ತಾರಂತೆ. ಬ್ರಹ್ಮವಾಚಕ ಈ ಶಬ್ದ ಈ ವ್ಯವಹಾರಾರ್ಥಂ, ವ್ಯವಹಾರಕ್ಕಾಗಿ ಅದನ್ನು ಉಪಯೋಗ ಮಾಡ್ತಾರೆ ಜ್ಞಾನಿಗಳು. ಇನ್ನು ಅಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಅನಭಿಜ್ಞಾನಾಚ್ಯ ಅನ್ಯತ್ರ ವ್ಯವಹಾರಂತೆ. ಇದು ವ್ಯವಹಾರಾರ್ಥಂ ಅಂತ ಅಲ್ಲೊಂದು ಕಾಮ ಹಾಕ್ಕೊಂಡಿದ್ದಾರೆ ಪ್ರಿಂಟ್ ಮಾಡೋರು. ಅದು ಯಾಕೆ ಹಾಕ್ಕೊಂಡಿದ್ದಾರೆ ಅಂದರೆ, ಜ್ಞಾನಿಗಳಾದವರಿಗೆ ಗೊತ್ತಿದೆ ಯಾವ ಶಬ್ದವು ಭಗವಂತನ ಬಿಟ್ಟು ಬೇರೆಯವ್ರನ್ನ ಹೇಳೋದಿಲ್ಲ ಅಂತ. ಆದರೆ ವ್ಯವಹಾರ ಅವರು ಮಾಡಬೇಕು, ಅದರಿಂದ ಅನಿವಾರ್ಯವಾಗಿ ಇದನ್ನು ಶಬ್ದ ಪ್ರಯೋಗ ಮಾಡ್ತಾರೆ. ಅಗ್ನಿ, ವೈಶ್ವಾನರ, ಪೃಥ್ವಿ, ಅಪು ಇತ್ಯಾದಿ ಶಬ್ದಗಳನ್ನು. ಇನ್ನು ಅಜ್ಞಾನಿಗಳಾದವರು ಅನಭಿಜ್ಞಾನಾತ್, ಅವ್ರಿಗೆ ಗೊತ್ತೇ ಇಲ್ಲ. ವ್ಯವಹಾರ ಅವರಿಗೂ ಆಗಬೇಕು, ಇವರಿಗೂ ಆಗಬೇಕು. ಅವರು ಭಗವಂತನ ವಾಚಕವೇ ಈ ಶಬ್ದ ಅಂತ ತಿಳ್ಕೊಂಡು ಅದನ್ನು ಲೌಕಿಕ ವ್ಯವಹಾರದಲ್ಲಿ ಪ್ರಯೋಗ ಮಾಡ್ತಾರೆ. ಇವರಿಗೆ ಆ ಭಗವಂತನ ಬಗ್ಗೆ ಪರಿವೇ ಇಲ್ಲ. ಅನಭಿಜ್ಞಾನದಿಂದ ಅನ್ಯತ್ರ ಈ ಜಾಗತಿಕ ಲೌಕಿಕ ವಸ್ತುಗಳಲ್ಲಿ ವ್ಯವಹಾರಂತೆ ಆ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಇತಿ ಅಭ್ಯುಪಗಮೆ, ಹೀಗೆ ಒಪ್ಕೊಂಡ್ರೆ ಯಾವುದೇ ವಿರೋಧ ಬರೋದಿಲ್ಲ. ಜ್ಞಾನಿಗಳಿಗೂ ವ್ಯವಹಾರ ಆಗ್ತದೆ, ಅಜ್ಞಾನಿಗಳಿಗೂ ವ್ಯವಹಾರ ಆಗ್ತದೆ. ಇದು ವ್ಯಾಸರ ಅಭಿಪ್ರಾಯಕ್ಕೆ ವಿರುದ್ಧವೂ ಅಲ್ಲ. ಇತಿ ಜೈಮಿನಿ ಭಕ್ತಿ. ಇನ್ನೊಂದು ಪ್ರಶ್ನೆ ಬರು, ಜೈಮಿನಿ ಹೇಳ್ತಾನೆ ಅಂತ ಏನು ಹೇಳೋದು? ಇದು ಜೈಮಿನಿ ಹೇಳ್ತಾನೆ ಅಂತ ಹೇಳಬೇಕಾದ್ರೆ ಕೆಲವು ಸರಿ ನಾವು ವ್ಯವಹಾರದಲ್ಲಿ ಇದು ಹೀಗೊಬ್ರು ಹೇಳ್ತಾರೆ ಅಂತ ಹೇಳಿದಾಗ ನಮಗೆ ಅಭಿಪ್ರಾಯ ವಿವಕ್ಷಿತ ಅಲ್ಲ ಅಂತ ಆಗಿಬಿಡ್ತದೆ. ಜೈಮಿನಿ ಹೆಸರನ್ನು ವ್ಯಾಸರು ತಗೊಳ್ಳೋದನ್ನು ನೋಡಿದರೆ ತಮಗೆ ಅಭಿಪ್ರಾಯಿತ ಅಲ್ಲ ಅಂತ ವ್ಯಾಸರ ಆಲೋಚನೆಯ ಅಂತ ಪ್ರಶ್ನೆಯನ್ನು ನಾವು ಬರಬಹುದು. ಹಾಗಲ್ಲ, ವ್ಯಾಸರು ತಮ್ಮ ಶಿಷ್ಯನಾದ ಜೈಮಿನಿ ಹೆಸರನ್ನು ಪ್ರಸಿದ್ಧಪಡಿಸಬೇಕಾಗಿದೆ ಅಷ್ಟೇ. ಅದಕ್ಕಾಗಿ ಅವ್ರು ಏನು ಮಾಡಿದ್ದಾರೆ, ಜೈಮಿನಿ ಹೆಸರನ್ನು ಮುಂದೆ ಮಾಡಿದ್ದಾರೆ. ನಾನು ಪಾಠ ಹೇಳ್ತಾ ಕೂತಿದ್ದಾಗ ಜೈಮಿನಿ ಋಷಿಯು ಅಲ್ಲಿದ್ದ. ಅವನು ನಾನು ಹೇಳಿದ್ದನ್ನು ಹೀಗೆ ಅರ್ಥ ಮಾಡಿಕೊಂಡು ಜಗತ್ತಿಗೆ ತನ್ನದೇ ಆದ ಅಭಿಪ್ರಾಯವನ್ನು ಹೇಳಿದ ಅಷ್ಟೇ. ವಸ್ತುತಃ ನನ್ನದೇ ಅಭಿಪ್ರಾಯ ಅದು. ಅದಕ್ಕೊಂದು ತುಂಬ ಸುಂದರವಾದ ಶ್ಲೋಕ ಇದೆ ಇಲ್ಲಿ ನೋಡಿ. ಇದು ಎಲ್ಲ ಋಷಿಗಳು, ದೇವತೆಗಳು ನಾವೆಲ್ಲರೂ ಅನುಸಂಧಾನ ಮಾಡಬೇಕಾದ್ದು. ವ್ಯಾಸಚಿತ್ತ
ಸ್ಥಿತಾಕಾಶಾತ್ ಅವಚ್ಛಿನ್ನಾನಿ ಕಾನಿಚಿತ್ ಅನ್ಯೇ ವ್ಯವಹರಂತಿ ಏತಾನ್ ಉರೀಕೃತ್ಯ ಗೃಹಾದಿವತ್ ಅಂತ ಇತಿ ಸ್ಕಾಂದವಚನ, ಸ್ಕಂದ ಪುರಾಣದ ಮಾತು. ನ ಮತಾನಾಂ ಪರಸ್ಪರ ವಿರೋಧ. ವ್ಯಾಸರ ಮನಸ್ಸು ಅನ್ನೋದು ದೊಡ್ಡ ಆಕಾಶ ಇದ್ದಂಥದ್ದು. ಆ ಆಕಾಶ ಅಂತನ್ನೋದು, ಆ ವ್ಯಾಸರ ಮನಸ್ಸೆಂಬ ಆಕಾಶ ಅನೇಕ ಅಭಿಪ್ರಾಯಗಳನ್ನು ಒಳಗೊಂಡಿದೆ. ಅದೆಷ್ಟೋ ಶ್ರುತಿಗಳು, ಸ್ಮೃತಿಗಳು, ಅನಂತ ಶ್ರುತಿಗಳು, ಸ್ಮೃತಿಗಳ ಅಭಿಪ್ರಾಯವೆಲ್ಲ ಅಲ್ಲಿದ್ದೇ ಇದೆ. ಅಲ್ಲಿರುವಂತಹ ಒಂದೊಂದು ಅಭಿಪ್ರಾಯವನ್ನ ಶಿಷ್ಯರು ತಮ್ಮ ತಮ್ಮ ಪ್ರವಚನದಲ್ಲಿ, ತಮ್ಮ ತಮ್ಮ ಗ್ರಂಥಗಳಲ್ಲಿ ಹೈಲೈಟ್ ಮಾಡ್ತಾರೆ ಅಷ್ಟೇ. ಅದನ್ನ ತಮ್ಮ ಮತ ಅಂತ ಹೇಳ್ತಾರೆ. ತಮ್ಮ ಮತ ಅಂತ ಹೇಳುವಾಗ ವ್ಯಾಸರ ಇನ್ನೊಂದು ಅಭಿಪ್ರಾಯವನ್ನು ಅವರು ನಿರಾಕರಣೆ ಮಾಡ್ತಾರೆ ಅಂತಲ್ಲ. ಆ ವ್ಯಾಸರ ಇನ್ನೊಂದು ಅಭಿಪ್ರಾಯವನ್ನ ಮತ್ತೊಬ್ರು ಯಾರೋ ಶಿಷ್ಯರು ಹೇಳಿರ್ತಾರಲ್ಲ, ಅದು ಈ ಶಿಷ್ಯರಿಗೆ ಅಭಿಪ್ರಾಯ ಅಲ್ಲ ಅಂತನೂ ಏನಲ್ಲ. ಯಾಕೆಂದ್ರೆ ಇಲ್ಲಿ ಮುಂದೆ ಬರೋದಿದೆ. ಈಗ ಜೈಮಿನಿ ಬಗ್ಗೆ ಬಂತು, ಮುಂದೆ ಆಶ್ಮರಥ್ಯನ ಬಗ್ಗೆ ಬರ್ತದೆ. ಅದಾದ್ಮೇಲೆ ಬಾದರಿ ಅಂತ ಒಂದು ಶಬ್ದ ಇದೆ. ಆ ಬಾದರಿ ಅನ್ನೋ ಶಬ್ದ ಅದು ಶುಕಾಚಾರ್ಯರನ್ನು ಕುರಿತಾಗಿ ಹೇಳಿದ್ದು ಅಂತ ಗ್ರಹಿಸಬೇಕು. ಬಾದರಿ ಅಂದ್ರೆ ಬಾದರಾಯಣನ ಪುತ್ರ ಆದಂಥ ಶುಕಾಚಾರ್ಯ ಅಂತ ಅರ್ಥ. ಹೀಗೆ ಅವರೆಲ್ಲ ಅಲ್ಲಿ ಅನೇಕ ಥರದ ಸಾಧನೆಗಳನ್ನು ಮಾಡಿದವರಿದ್ದರು. ಅದರಿಂದ ಈಗಿಲ್ಲಿ ಜೈಮಿನಿಗಳು ಹೇಳುವ ಅಭಿಪ್ರಾಯ ವ್ಯಾಸರಿಗೂ ಸಮ್ಮತವೇ, ಶುಕಾಚಾರ್ಯರಿಗೂ ಸಮ್ಮತವೇ, ಆಶ್ಮರಥರಿಗೂ ಸಮ್ಮತವೇ. ಅವರವರು ವ್ಯಾಸರ ಹತ್ತಿರ ವಿದ್ಯೆ ಕಲಿತು ತಾವು ತಮ್ಮ ತಮ್ಮ ಗ್ರಂಥಗಳಲ್ಲಿ, ತಮ್ಮ ತಮ್ಮ ಶಾಸ್ತ್ರಗಳಲ್ಲಿ ಒಂದಿಷ್ಟನ್ನು ಪ್ರತಿಪಾದನೆ ಮಾಡಿದ್ರು ಅಷ್ಟೇ. ಅದರಿಂದ ಏನೂ ವಿರೋಧ ಇಲ್ಲ. ಅದು ಹೇಗೆ ಅಂದರೆ, ಈ ದೊಡ್ಡದೊಂದು ಆಕಾಶ ನಮ್ಮ ಸುತ್ತಮುತ್ತೆಲ್ಲ ಇದ್ದೇ ಇದೆ. ಅಲ್ಲಿರೋ ಆಕಾಶವನ್ನು ಒಂದಿಷ್ಟು ನಾವು ಬಳಕೆ ಮಾಡಿಕೊಂಡು ನಾನೊಂದು ಮನೆ ಕಟ್ಟಿದೆ, ನೀವು ಒಂದು ಮನೆ ಕಟ್ಟಿದ್ರಿ, ನಾವೆಲ್ಲರೂ ಕೂಡ ಇದು ನನ್ನ ಮನೆ, ಇದು ನಿಮ್ಮ ಮನೆ ಅಂತ ನಾವು ಹೇಳ್ತಾ ಹೋಗ್ತೇವೆ. ವಸ್ತುತಃ ಇದು ಆ ಮೂಲ ಆಕಾಶಕ್ಕೆ ವಿರೋಧಿ ಏನಲ್ಲ. ನಾನು ಮನೆ ಕಟ್ಕೊಂಡದ್ದು, ಇದು ನನ್ನ ಮನೆ ಅಂತ ನಾನು ಹೇಳುವುದು ಮೂಲ ಆಕಾಶಕ್ಕೆ ವಿರೋಧ ಏನಲ್ಲ, ಅದರ ಒಂದು ಭಾಗವೇ ಇದು. ಹಾಗೆ ನಾನು ಮನೆ ಕಟ್ಕೊಂಡದ್ದು ನಿಮಗೂ ಸಮ್ಮತ, ನೀವು ಮನೆ ಕಟ್ಕೊಂಡದ್ದು ನನಗೂ ಸಮ್ಮತ. ನಿಮ್ಮ ಮನೆಯಲ್ಲಿ ನೀವಿದ್ದೀರಿ, ನಮ್ಮ ಮನೆಯಲ್ಲಿ ನಾವಿದ್ದೇವೆ. ಆ ಥರ ಅರ್ಥ ಅಂತ ಇದಕ್ಕೆ ಅರ್ಥ ಹೇಳ್ತಾರೆ. ಆದ್ದರಿಂದ ಅದಕ್ಕೆ ತಾತ್ಪರ್ಯ, ಆಕಾಶ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡುವುದೇ ಆ ದೃಷ್ಟಿಯಿಂದ ಪ್ರಯೋಗ ಮಾಡಿದ್ದಾರೆ. ಆಕಾಶ ವಿಶಾಲ ಆದರೂ ಕೂಡ ನಮ್ಮ ಮನೆಯೊಳಗಿರುವ ಆಕಾಶ ನಮ್ಮದು. ಇದು ನಮ್ಮ ಮನೆ ಆಕಾಶ, ಅದು ನಿಮ್ಮ ಮನೆ ಆಕಾಶ ಅಂತ ನಾವೆಲ್ಲ ಹೇಳ್ತೇವೆ. ಹಾಗೆ ವ್ಯಾಸರ ಚಿತ್ತ ಅನ್ನುವುದೇ ಒಂದು ದೊಡ್ಡ ಆಕಾಶ. ಅದರಲ್ಲಿ ಅವಚ್ಛಿನ್ನಾನಿ, ಅದರಲ್ಲಿ ಸೀಮಿತವಾಗಿ ಒಂದೊಂದು ಭಿನ್ನ ಭಿನ್ನವಾಗಿ, ಅವಚ್ಛಿನ್ನಾನಿ ಅಂದರೆ ಭಿನ್ನ ಭಿನ್ನವಾಗಿರುವಂಥ, ಅಂದರೆ ಅನೇಕಾನಿ. ಅವಚ್ಛಿನ್ನಾನಿ ಅಂದರೆ ಅನೇಕಾನಿ ಅಂತ ಕೂಡ ನಾವು ತಗೋಬಹುದು. ಆ ಅವಚ್ಛಿನ್ನಾನಿ ಕಾನಿಚಿತ, ಕೆಲವು ಅಭಿಪ್ರಾಯಗಳನ್ನು, ಕೆಲವು ಸಂಗತಿಗಳನ್ನು ಅನ್ಯ ಬೇರೆ ಶಿಷ್ಯರು ವ್ಯವಹಾರ ಮಾಡ್ತಾರೆ. ಹೇಗೆಂದ್ರೆ ವ್ಯವಹರಂತಿ ಏತಾನ್ ಉರೀಕೃತ್ಯ, ಒಪ್ಪಿಕೊಂಡು. ಹೇಗೆಂದ್ರೆ ಗ್ರಹಾಧಿವತ್ತ, ದೊಡ್ಡ ಅವ್ಯಾಕೃತ ಆಕಾಶದಲ್ಲಿ ಗ್ರಹ ಹೇಗಿದೆಯೋ ಹಾಗೆ ಅಂತ. ಹಾಗೆ ಜೈಮಿನಿ ಋಷಿಗಳು ಕೂಡ ಒಬ್ಬ ದೊಡ್ಡ ಋಷಿಯೇ. ಅವರು ವ್ಯಾಸರ ಹತ್ರ, ಜೈಮಿನಿ ಋಷಿಗಳ ಮಹತ್ವ ಏನು ಅಂದರೆ, ಈ ಶಕ್ರಶ್ಚ ಜೈಮಿನಿ ಮಥಾವಿಷತ್ ಪ್ರಭು ತಾತ್ಪರ್ಯ ನಿರ್ಣಯದಲ್ಲಿ 10ನೇ ಅಧ್ಯಾಯದಲ್ಲಿ 74ನೇ ಶ್ಲೋಕದಿಂದ ಆರಂಭಿಸಿ ಈ ಜೈಮಿನಿ ಮೊದಲಾದವರು, ಮುಂದೆ ಶುಕಾಚಾರ್ಯ ಬಗ್ಗೆನೂ ಕೂಡ ಬರ್ತದೆ. ಅದನ್ನೆಲ್ಲ ನಾವೀಗ ಸ್ವಲ್ಪ ಗಮನಕ್ಕೆ ತಂದ್ಕೋಬೇಕು. ಈ ಜೈಮಿನಿಯಲ್ಲಿ ಇಂದ್ರ ಪ್ರವಿಷ್ಟನಾಗಿದ್ದಂತೆ. ಇಂದ್ರ ಪ್ರವಿಷ್ಟನಾಗಿದ್ದು ಆ ಜೈಮಿನಿಗೆ ವ್ಯಾಸರು ಉಪದೇಶ ಮಾಡಿದ್ದನ್ನು ಜೈಮಿನಿಯನ್ನು ಕೂಡ ಸ್ವೀಕಾರ ಮಾಡಿದ ಅಂತ ತಿಳ್ಕೊಳ್ಬೇಕು. ಮತ್ತೆ ಚಕ್ರೇಥ ಜೈಮಿನಿಂ ಸಾಮ್ನಾಂ ತಾತ್ಪರ್ಯ ನಿರ್ಣಯದ ಅದೇ 10ನೇ ಅಧ್ಯಾಯದ 77ನೇ ಶ್ಲೋಕ ಹೇಳುವಂತೆ ಸಾಮವೇದಕ್ಕೆ ಜೈಮಿನಿಗಳು ಪ್ರವರ್ತಕರು. ಮತ್ತೆ ಮುಂದೆ 82ನೇ ಶ್ಲೋಕದಲ್ಲಿ ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರಂ, ಜೈಮಿನಿ ಋಷಿಗಳು ಕರ್ಮಮೀಮಾಂಸಾಕ್ಕೆ ಪ್ರವರ್ತಕರು. ಈ ಬ್ರಹ್ಮಮೀಮಾಂಸಾ ಅಂತ ಹೀಗೆಲ್ಲ ಮೀಮಾಂಸಾಗಳಿದೆ. ಅದೇ ಥರ ಇದು ಕರ್ಮ ಮೀಮಾಂಸಾ ಅಂತ ಒಂದು ಪ್ರಕರಣ. ಮುಂದೆ ದೈವಿ ಮೀಮಾಂಸಾ ಅಂತ ಮತ್ತೊಂದಿದೆ, ಅದಕ್ಕೆ ಪೈಲ ಪ್ರವರ್ತಕ ಆಗ್ತಾನೆ. ಇಲ್ಲಿ ಕರ್ಮ ಮೀಮಾಂಸಾಕ್ಕೆ ಪ್ರವರ್ತಕರಾದವರು ಜೈಮಿನಿ. ಇದು ನಮ್ಮ ಅಭಿಪ್ರಾಯ. ಒಟ್ಟು ಜೈಮಿನಿ ಋಷಿಯಲ್ಲಿ ಇಂದ್ರ ಇದ್ದಾನೆ, ಅವರು ಕರ್ಮ ಮೀಮಾಂಸಾಕ್ಕೆ ಕರ್ತಾರರು. ಮತ್ತೆ ಸಾಮವೇದಕ್ಕೂ ಕೂಡ ಆ ಜೈಮಿನಿ ಋಷಿಗಳು ಪ್ರವರ್ತಕರು. ಅಂತಹ ಜೈಮಿನಿಗಳು ಯಾವುದೇ ವಿರೋಧವನ್ನು ಹೇಳೋದಿಲ್ಲ. ಹಾಗೇನು ಹೇಳಲಿಕ್ಕೆ ತಪ್ಪಿಲ್ಲ.
ಅಜ್ಞಾತಿ ವಾಚಕವೇ ಇರಬಹುದು ಶಬ್ದ, ಪರಬ್ರಹ್ಮ ವಾಚಕವೇ ಇರಬಹುದು. ಆದರೆ ವ್ಯವಹಾರ ಅಜ್ಞಾನಿಗಳಿಗೂ ನಡಿಬೇಕು, ಜ್ಞಾನಿಗಳಿಗೂ ನಡಿಬೇಕು. ಜ್ಞಾನಿಗಳು ವ್ಯವಹಾರ ಮಾಡುವಾಗ ಎಚ್ಚರಿಕೆಯಿಂದ ಮಾಡ್ತಾರೆ, ಅಜ್ಞಾನಿಗಳಿಗೆ ಯಾವುದೇ ಎಚ್ಚರ ಇಲ್ಲದೆ ಲೌಕಿಕ ವ್ಯವಹಾರದಲ್ಲೇ ಮಗ್ನರಾಗಿ ವ್ಯವಹಾರ ಮಾಡಿಬಿಡ್ತಾರೆ. ಅದನ್ನು ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಆ ಶ್ಲೋಕವೊಂದನ್ನು ನೋಡಿ ನಾವು ಮುಂದುವರಿಸೋದು ಚೆನ್ನಾಗಿರ್ತದೆ ಅಂತ ಕಾಣಿಸ್ತು ನನಗೆ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ ಎನ್ನಾಮಭಿ ಧ್ಯಾಯತಿ ಧೀರಪಾರ್ಥೈಹಿ. ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಈ ಭಗವಂತ ಇದ್ದಾನಲ್ಲ, ಎಲ್ಲ ಶಬ್ದಗಳಿಗೂ ಕೂಡ ಅವನೊಂದು ಪಂಥ. ಆಲ್ ದ ವರ್ಡ್ಸ್ ಲೀಡ್ ಟು ಪರಬ್ರಹ್ಮ ಅಂತ ನಮಗೆ ತಿಳ್ಕೊಬೋದು. ಆಲ್ ದ ರೋಡ್ಸ್ ಲೀಡ್ ಟು ರೋಮ್ ಅಂತೇನೋ ಹೀಗೆ ಹೇಳ್ತಿರ್ತಾರಲ್ಲ, ಆ ಥರ ಇಲ್ಲಿ ಎಲ್ಲ ಶಬ್ದಗಳು ಹೋಗಿ ಸೇರುವುದು ಬ್ರಹ್ಮನನ್ನೇ. ಭಾಗವತದಲ್ಲಿ ಬರುವಂಥ ಮಾತದು. ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಹೀಗೊಂದು ಮಾತನ್ನು ಹೇಳ್ತಾರೆ. ಸರ್ವನಾಮ ಇತೋ ವಿಷ್ಣು ತದನ್ಯಾರ್ಥಾನ್ಯತು ಸ್ಮರೇತ್ ಸ್ಮರಂಸ್ತು ಯಾವದರ್ಥ ಸ್ಯಾತ್ ಅನ್ಯಥಾ ಸ್ವಾತ್ಮಃ ಭವೇತ್ ಅಂತ ಭಾಗವತ ತಾತ್ಪರ್ಯದ ಶ್ಲೋಕ. ಭಗವಂತ ಸರ್ವನಾಮ. ಆದ್ದರಿಂದ ಯಾವುದೇ ಶಬ್ದ ನಿಮ್ಮ ಗಮನಕ್ಕೆ ಬಂದಾಗ ಆ ಶಬ್ದದಿಂದ ನೀವು ಕಾಣಬೇಕಾದದ್ದು ಭಗವಂತನನ್ನೇ. ತದ ಅನ್ಯಾರ್ಥ ನತು ಸ್ಮರೇತ್. ಬೇರೆ ಭಗವಂತನಿಗಿಂತ ಭಿನ್ನವಾದ ಸಂಗತಿಯನ್ನು ನೆನಪಿಸ್ಲಿಕ್ಕೊಳ್ಳೇಬಾರದು, ಅದ್ರ ಬಗ್ಗೆ ಮಾತು ಆಡಬಾರ್ದು. ಆದರೆ ಸ್ಮರಂಸ್ತು ಯಾವದರ್ಥ ಸ್ಯಾತ್. ಏನು ಜ್ಞಾನಿಗಳಾದ ಅಪರೋಕ್ಷ ಜ್ಞಾನಿ ಆದವನಿಗೂ ಕೂಡ ಜೀವನ್ಮುಕ್ತನಾದವನಿಗೂ ಈ ಜಗತ್ತಿನಲ್ಲಿದ್ದಾಗ ವ್ಯವಹಾರ ನಡಿಬೇಕಲ್ಲ, ಒಂದಿಷ್ಟು ಸಮಾಧಿ ಸ್ಥಿತಿಯಲ್ಲಿ ಇಲ್ಲದೇ ಇದ್ದಾಗ. ಅದಕ್ಕಾಗಿ ಯಾವದರ್ಥ ಸ್ಯಾತ್, ಎಷ್ಟು ಕೆಲಸ ಆಗಬೇಕಾಗಿದೆಯೋ ಅಷ್ಟು ಮಾತ್ರ ತುಂಬ ಮಿತಭಾಷಿಯಾಗಿ ಭಗವದ್ವಾಚಕವಾದ ಶಬ್ದಗಳನ್ನೇ ಅಲೌಕಿಕ ವಸ್ತುಗಳಲ್ಲಿ ಪ್ರಯೋಗ ಮಾಡಬೇಕು. ಸ್ಮರಸ್ತು ಯಾವದರ್ಥ ಸ್ಯಾತ್ ಅನ್ಯಥಾ ಸ್ವಾತ್ಮಃ ಭವೇತ್ ಅಂತ. ಇದು ತುಂಬ ಮಹತ್ವದ ಸಂಗತಿ. ಎಲ್ಲ ಶಬ್ದಗಳು ಭಗವದ್ವಾಚಕ ಅಂತ ಗೊತ್ತಿದೆ, ಶಾಸ್ತ್ರ ಓದಿದ್ದೀರಿ, ಪ್ರವಚನ ಮಾಡಿದ್ದೀರಿ. ಆದರೆ ನಾವು ನಮ್ಮ ಜಿಹ್ವಾ ಚಾಪಲ್ಯದಿಂದ ವಿಪರೀತವಾಗಿ ಮಾತಾಡೋದು, ಯಾರ್ಯಾರನ್ನೋ ಪ್ರಶಂಸೆ ಮಾಡೋದು, ಯಾರ್ಯಾರನ್ನೋ ನಿಂದನೆ ಮಾಡೋದು, ಅಥವಾ ಈ ಇಂದ್ರಿಯಗಳಿಗೆ ದಾಸರಾಗಿ ಆಯಾ ಇಂದ್ರಿಯಗಳಿಂದ ಸಿಗುವಂಥ ಅರ್ಥಗಳನ್ನು ನಾವು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡೋದು. ನಮ್ಮ ಪ್ರಯತ್ನ ಎಲ್ಲ ಏನಿದೆ, ಕೇವಲ ಕೈಯಿಂದ, ಕಾಲಿನಿಂದ, ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯದಿಂದ ನಾವು ಪ್ರವೃತ್ತಿ ಮಾಡೋದಿಲ್ಲ. ಆಯಾ ಸಂದರ್ಭದಲ್ಲಿ ಅನೇಕ ಮಾತುಗಳಲ್ಲೂ ಕೂಡ ನಾವು ತೊಡಗಲೇಬೇಕಾಗ್ತದೆ. ಕೇವಲ ಮೂಕನಾಗಿ ನಾವು ವಿಷಯಗಳನ್ನು ಭೋಗಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ವಿಷಯ ಭೋಗದ ಅಪೇಕ್ಷೆ ಹೆಚ್ಚಾದಷ್ಟು ಆ ವಿಷಯಗಳ ಕುರಿತಾದ ಚಿಂತನೆ, ಭಾಗವತ ತಾತ್ಪರ್ಯ ಹೇಳಿದೆ, ಸ್ಮರಣೆ ಮಾಡಬಾರದು ಅಂತ. ತದನ್ಯ ಅರ್ಥ ನತು ಸ್ಮರೇತ್. ನಿಮಗೆ ಭೋಗದ ಆಸೆ ಹೆಚ್ಚಾದರೂ ಯಾವಾಗಲೂ ಅದರದೇ ಸ್ಮರಣೆ, ಎದ್ದಾಗ ಕೂತಾಗೆಲ್ಲ ಸ್ಮರಣೆ ಹೆಚ್ಚಾಗ್ತದೆ. ಮತ್ತು ಬಾಯಿಂದನೂ ಕೂಡ ಅದೇ ಶಬ್ದಗಳನ್ನು, ಭಗವದ್ವಾಚಕವಾದ ಶಬ್ದಗಳನ್ನು ಆಯಾ ಭೋಗ ವಸ್ತುಗಳನ್ನು, ಚೇತನಾತ್ಮಕವಾದ ಭೋಗ ವಸ್ತುಗಳ ಕುರಿತಾಗಿಯೇ ಪ್ರಯೋಗ ಮಾಡ್ತಾ ಹೋಗ್ತೇವೆ. ಹೀಗೆ ನಾವು ಮಾಡಿಬಿಟ್ರೆ ಸ್ವಾತ್ಮಃ ಭವೇತ್, ನಾವು ಆತ್ಮಹತ್ಯೆ ಮಾಡ್ಕೊಂಡಂತಾಗ್ತದೆ. ಅದು ನಮ್ಮ ಆಧ್ಯಾತ್ಮಿಕ ಸಾಧನೆಗೆ, ಪಾರಮಾರ್ಥಿಕ ಸಾಧನೆಗೆ ಭಂಗ ತರ್ತದೆ ಅಂತ ಶಾಸ್ತ್ರ ಎಚ್ಚರ ಕೊಟ್ಟಿದೆ. ನಾವು ಅದರ ಪತನಕ್ಕೆ ಗುರಿ ಆಗ್ತೀವಿ. ಆದ್ದರಿಂದ ಅಜ್ಞಾನಿಗಳಾದವರು ಕೂಡ ಇದು ಎಲ್ಲ ಶಬ್ದಗಳು ಭಗವದ್ವಾಚಕ ಅನ್ನೋದನ್ನು ತಿಳ್ಕೋಬೇಕು. ಲೌಕಿಕ ವ್ಯವಹಾರಗಳನ್ನು ಕಡಿಮೆ ಮಾಡಬೇಕು. ತದಲಂ ಬಹುಲೋಕ ವಿಚಿಂತನೆಯ ಅಂತ ಅದನ್ನೇ ಶಾಸ್ತ್ರ ಹೇಳಿರೋದು. ಅದೆಷ್ಟೆಲ್ಲ ಗೊತ್ತಿದ್ರೂ ಕೂಡ ಜ್ಞಾನಿಗಳಾದವರಿಗೂ ಕೂಡ ಆ ಪ್ರಾರಬ್ಧ ಕರ್ಮವಶಾತ್, ಸಂಸ್ಕಾರವಶಾತ್ ವಿಷಯಗಳ ಸೆಳೆತ ಬಲವತ್ತರಾಗಿಬಿಟ್ರೆ ಆವಾಗ ಆ ಭಗವದ್ವಾಚಕವಾದ ಶಬ್ದಗಳನ್ನೇ ಇಲ್ಲಿ ಪ್ರಯೋಗ ಮಾಡಿಬಿಡ್ತಾರೆ ಅವರು. ಆ ಸಂದರ್ಭದಲ್ಲಿ ಮೈ ಮರೀತಾರೆ. ಇದೇ ನಮಗೂ ಬಹಳ ದೊಡ್ಡ ಜ್ಞಾನಿಗಳಿಗೂ, ಸ್ವಲ್ಪ ಜ್ಞಾನಿಗಳಿಗೂ, ಅಜ್ಞಾನಿಗಳಿಗೂ 3 ವ್ಯತ್ಯಾಸ. ಇಲ್ಲಿ ಈ ಸೂತ್ರದಲ್ಲಿ ದೊಡ್ಡ ಜ್ಞಾನಿಗಳು ಮತ್ತು ಅಜ್ಞಾನಿಗಳದ್ದು ಮಾತ್ರ ಬಂತು. ನಾವು ಅದನ್ನು 3 ಥರ ಇಟ್ಕೋಬಹುದು. ಬಹಳ ದೊಡ್ಡ ಜ್ಞಾನಿಗಳಾದವರು ವಿಷಯ ಭೋಗ ಮಾಡುವಾಗಲೂ ಕೂಡ, ಜಗತ್ತಿನಲ್ಲಿ ಅವರು ಅನೇಕ ಕ್ರಿಯೆಗಳನ್ನು ಮಾಡುವಾಗಲೂ ಕೂಡ ಆ ಭಗವಂತನ ಸ್ಮರಣವನ್ನು ಅವರು ತಪ್ಪಿಸ್ಕೊಳ್ಳೋದಿಲ್ಲ. ಅದು ಸ್ವಾರಸ್ಯ. ಇಂದ್ರಾದಿ ದೇವತೆಗಳು ಸ್ತ್ರೀ ಭೋಗ ಇತ್ಯಾದಿಗಳನ್ನು ಮಾಡುವಾಗಲೂ ಕೂಡ ಭಗವಂತನನ್ನು ಸ್ಮರಣೆ ಮಾಡಿಕೊಂಡೇ ಇರ್ತಾರೆ. ಅದು ಆ ಭಗವಂತನ ಪೂಜಾ ಅಂತ ಅವ್ರು ಭಾವಿಸಿರ್ತಾರೆ ಅಂತ ಹೇಳುವುದು ಈ ಕಾರಣಕ್ಕಾಗಿ. ಇದು ಬಹಳ ದೊಡ್ಡ ಜ್ಞಾನಿಗಳದಾಯಿತು. ನಡುವಿನ ತಿಳ್ಕೊಂಡವರಿದ್ದಾರೆ, ಆದರೆ ಕೆಲವು ಕಾಲ ಮೈ ಮರೆತು ಬಿಡ್ತಾರೆ. ಅದು ಉಳಿದವ್ರ ಪರಿಸ್ಥಿತಿ. ಅವರು ಆ ಕಾಲದಲ್ಲಿ ಭಗವಂತನನ್ನು ಮರೆತು ಬಿಡ್ತಾರೆ. ಆದ್ರಿಂದಲೇ ಏನಾಗ್ತದೆ, ಗೀತಾ ತಾತ್ಪರ್ಯ ಒಂದು ಕಡೆ ಹೇಳುವಂತೆ ಅಥವಾ ಗೀತಾ ಭಾಷ್ಯ ಹೇಳುವಂತೆ, ಸದಾ ವಿಷ್ಣುವರ ಅಸ್ಮರಣಾತ್ ಪ್ರಾಯಃ ಸ್ಯಾತ್ ಕರ್ಮ ರಾಜಸಂ ಅಂತ. ನಮಗೆ ಭಗವಂತ ಸರ್ವೋತ್ತಮ ಅಂತ ಗೊತ್ತು, ಅವನು ದೊಡ್ಡವನು ಅಂತ ಗೊತ್ತು. ಆದರೆ ಸಕಲ ಕಾಲದಲ್ಲೂ ಕೂಡ ಭಗವಂತನ ಸ್ಮರಣೆ ಇರೋದಿಲ್ಲ. ಯಾವ ಭಗವಂತನ ಸ್ಮರಣೆ ಆವಾಗ ಒಮ್ಮೆ ತಪ್ಪಿ ಹೋಗ್ತದೆ.
ತಪ್ಪಿ ಹೋಗುವುದರಿಂದ ನಮ್ಮ ಕರ್ಮ ಎಲ್ಲ ರಾಜಸ ಆಗಿಬಿಡ್ತದಂತೆ. ನಾವು ಮಾಡುವಂಥ ಚೇತನಾತ್ಮಕವಾದ ವಿಷಯಗಳ ಭೋಗ ಅದಂತೂ ರಾಜಸವೇ ಆಗ್ತದೆ, ಇನ್ನೂ ಹದ ಮೀರಿದರೆ ತಾಮಸವೇ ಆಗಿಬಿಡ್ತದೆ. ಅದಿರಲಿ, ಮಾಡುವಂಥ ದೇವರ ಪೂಜೆ, ಸಂಧ್ಯಾ ವಂದನೆ ಮೊದಲಾದದ್ದು ಕೂಡ ನಡುವೆ ವಿಷ್ಣುವಿನ ಸ್ಮರಣೆ ತಪ್ಪಿದರೆ ಅದು ರಾಜಸ ಆಗಿಬಿಡ್ತದೆ ಅಂತ ಭಗವದ್ಗೀತಾ ಎಚ್ಚರಿಸಿದೆ. ಗೀತಾ ಪ್ರಸ್ಥಾನ ಬಹಳ ಮಹತ್ವದ ಸಂಗತಿ ಅದು. ಅದಕ್ಕೆ ಅವನು ಸ್ಮರಣೆ ಯಾವತ್ತೂ ತಪ್ಪುವಂತೆ ಇಲ್ಲ, ಬೇರೆ ವಸ್ತುಗಳನ್ನು ಸ್ಮರಿಸುವಂತೆಯೇ ಇಲ್ಲ, ಸ್ಮರಿಸಲೇಬಾರದು. ಹಾಗೆ ಸ್ಮರಿಸಿ ಬೇರೆ ಬೇರೆ ಪದಾರ್ಥಗಳನ್ನು ನಮ್ಮ ಬಾಯಿಂದ ನಾವು ನುಡಿದದ್ದಾದರೆ, ಆಯಾ ವಸ್ತುಗಳನ್ನು ಕುರಿತಾಗಿ ಅದನ್ನು ನುಡಿದದ್ದಾದರೆ ಅದು ನಮ್ಮ ಆತ್ಮಹತ್ಯೆ ಕಾರಣ ಆಗ್ತದೆ ಅಂತ ಎಚ್ಚರ ಕೊಟ್ಟಿದ್ದಾರೆ. ಇದು ಆ ಜೈಮಿನಿ ಋಷಿಗಳ ಮಾತಿನಿಂದ ನಮ್ಗೆ ತಿಳಿದು ಬರೋದು. ಈಗಾಗಲೇ ಹೇಳಿದಂತೆ ಜೈಮಿನಿ ಋಷಿಗಳನ್ನೇ ವ್ಯಾಸರು ಹೇಳುವುದು ತನ್ನ ಶಿಷ್ಯನ ಮೇಲೆ ಪ್ರೀತಿಯಿಂದ ಅವನ ಅಭಿಪ್ರಾಯವನ್ನು ಹೈಲೈಟ್ ಮಾಡುವ ದೃಷ್ಟಿಯಿಂದ. ಇದು ವ್ಯಾಸರಿಗೂ ವಿರುದ್ಧ ಅಲ್ಲ, ಆಶ್ವರಥ್ಯರಿಗೂ ವಿರುದ್ಧ ಅಲ್ಲ, ಮತ್ತು ಉಳಿದವರು ಪೈಲ, ಶೇಷ ಮೊದಲಾದವ್ರದ್ದು, ವೈಶಂಪಾಯನರದು. ಯಾಕೆಂದರೆ ವ್ಯಾಸರಿಂದ ಋಗ್ವೇದವನ್ನು ಪೈಲ, ಯಜುರ್ವೇದವನ್ನು ವೈಶಂಪಾಯನರು ಹೀಗೆಲ್ಲ ಅಧ್ಯಯನ ಮಾಡಿದರು ಅಂತಿದೆ, ನಾರದರು ಅಧ್ಯಯನ ಮಾಡಿದರು ಅಂತಿದೆ. ಹೀಗೆಲ್ಲ ಇರೋದರಿಂದ, ಮತ್ತು ಸೂತ ಪುರಾಣಿಕರು ಅಧ್ಯಯನ ಮಾಡಿದರು ಅಂತಿದೆ. ವ್ಯಾಸರ ಯಾವ ಶಿಷ್ಯರಲ್ಲೂ ಕೂಡ ಪರಸ್ಪರ ವಿರೋಧ ಅಂತ ಅನ್ನೋದು ಇರೋದಿಲ್ಲ. ನಿಮಗೆ ಅಷ್ಟಾಧ್ಯಾಯಿ ಪಾಣಿನಿ ವಿಷಯದಲ್ಲಿ ಕೆಲವು ಕಡೆ ಈ ಋಷಿ ಹೀಗೆ ಹೇಳ್ತಾನೆ ಅಂತ ಪಾಣಿನಿ ಬೇರೆ ಯಾರೋ ಹೇಳಿದ್ದನ್ನು ಕೋಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಇದು ಆ ವಿಷಯ ಆ ಇನ್ನೊಬ್ಬ ವ್ಯಾಕರಣಕರ್ತನಿಗೆ ಮಾತ್ರ ಸಮ್ಮತ ಆಗಿರ್ತದೆ, ಇವನಿಗೆ ಸಮ್ಮತ ಆಗಿಲ್ಲದೇ ಇರುವ ಸಾಧ್ಯತೆ ಇದೆ. ನನ್ನ ದೃಷ್ಟಿಯಿಂದ ಅದು ಸರಿಯಲ್ಲ ಅಂತ ತಾತ್ಪರ್ಯ ಇರೋ ದೃಷ್ಟಿ ಇದೆ. ಆದರೆ ಆ ಪಾಣಿನಿ ವ್ಯಾಕರಣದ ಸಂಸ್ಕಾರದಿಂದ ಇದನ್ನು ಅಧ್ಯಯನ ಮಾಡಬಾರ್ದು. ಇಲ್ಲಿ ಎಲ್ಲರ ಅಭಿಪ್ರಾಯಗಳು ಆ ಎಲ್ಲ ಶಿಷ್ಯರಿಗೂ ಸಮ್ಮತ, ಎಲ್ಲ ಶಿಷ್ಯರ ಅಭಿಪ್ರಾಯಗಳು ವೇದವ್ಯಾಸರಿಗೂ ಸಮ್ಮತ ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ತಾತ್ಪರ್ಯ. ತತ್ವಮಂಜರಿಯಲ್ಲಿ ಹಾನಾತ್ ಅಂತಿದೆಯಲ್ಲ, ಬೇರೆ ಕಡೆ ಇಲ್ಲ ಅಂತ. ಆ ಬೇರೆ ಕಡೆ ಇಲ್ಲ ಅನ್ನೋದು ಬ್ರಹ್ಮಸೂತ್ರ ಭಾಷ್ಯದ ಅನನ್ಯ ಯೋಗೇನ ಅಂತಿದೆಯಲ್ಲ, ಕೇವಲ ಭಗವಂತರನ್ನೇ ಹೇಳ್ತಾವೋ, ಬೇರೆ ಯಾರನ್ನು ಹೇಳೋದಿಲ್ಲ ಅಂತ. ವಿಷ್ಣು ಸಂಬಂಧಾತ್, ವಿಷ್ಣುವಿನಲ್ಲೇ ಸಂಬಂಧ ಇದೆ, ಬೇರೆ ಕಡೆ ಇಲ್ಲ ಅಂತ ಆ 28ನೇ ಸೂತ್ರದ ಮಾತಿನ ಅಭಿಪ್ರಾಯ. ಅಲ್ಲಿ ವಿಷ್ಣು ಸಂಬಂಧಾತ್ ಅನ್ಯತ್ರ ಹಾನಾತ್ ಅನ್ನುವಲ್ಲಿದೆ ಅಂತ ನನ್ನ ಆಲೋಚನೆ. ಸ್ವಲ್ಪ ಅಲ್ಲಿ ವಿಭಕ್ತಿ ತಪ್ಪಿದೆ, ಸಾವಕಾಶತ್ವಸ್ಯ ಮತ್ತು ಹಾನಾತ್ ಇತ್ಯಾದಿ ಕಡೆಗಳಲ್ಲಿ ಸ್ವಲ್ಪ ಏನೋ ವಿಭಕ್ತಿ ತಪ್ಪಿದೆ, ವಾಕ್ಯ ತಪ್ಪಿದೆ. ಒಟ್ಟು ತಾತ್ಪರ್ಯವನ್ನು ನಮ್ಮ ದೊಡ್ಡಪ್ಪ KD ಪಾಂಡುರಂಗಾಚಾರ್ಯ ಏನು ಹೇಳಿದ್ದಾರೆ ಅದಕ್ಕನುಸಾರವಾಗಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅದನ್ನು ಆರೂಢ ಮಾಡಿಕೊಂಡು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಸ್ವಲ್ಪ ಅಣುಭಾಷ್ಯದ ವಾಕ್ಯಗಳು ಏನೋ ಮುದ್ರಣ ಸಂಪಾದನೆ ದೋಷದಿಂದ ತಪ್ಪಾಗಿವೆ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ಮುಂದೆ ಉಪಾಸಕ ಕರ್ತೃಕ ಅನುಸ್ಮೃತಿ ಅಭಿವ್ಯಕ್ತಿ ಪ್ರಾಪ್ತಿಯನ್ನು ಮುಂದಿನ ಭಾಗದಲ್ಲಿ ನೋಡೋಣ.